ನರಸೀಪುರ ಕೆಪಿಟಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ವತಿಯಿಂದ ನೋಂದಣಿ ಸಂಖ್ಯೆ 659 ಉಪವಿಭಾಗದಲ್ಲಿ ಪ್ರಾಥಮಿಕ ಸಮಿತಿಯ 7 ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 14 ಸ್ಪರ್ಧಿಗಳಿದ್ದು ಅದರಲ್ಲಿ ಒಟ್ಟು 78 ಮತದಾರರ ಸಿಬ್ಬಂದಿ ಇದ್ದು, ಶಿವಾನಂದರವರು 50 ಮತ, ಮನೋಜ್ ಕುಮಾರ್ 40 ಮತ, ಸಿದ್ದರಾಜು 39 ಮತ, ಚೆಂಗುಮಣಿ 38 ಮತ, ಮಧು 37 ಮತ ಪಡೆದು ಜಯಶೀಲರಾಗಿದ್ದಾರೆ. ಪ್ರಾಥಮಿಕ ಸಮಿತಿಯಲ್ಲಿ ಶಿವಾನಂದರವರ ನೇತೃತ್ವದಲ್ಲಿ 5 ಜನ ನಿರ್ದೇಶಕರು ಅತಿ ಹೆಚ್ಚು ಮತಗಳಲ್ಲಿ ಜಯಶೀಲರಾಗಿ ನೂತನವಾಗಿ ಪ್ರಾಥಮಿಕ ಸಮಿತಿಯನ್ನು ಪ್ರಾರಂಭಿಸಿ ಹೊಸ ತಂಡವನ್ನು ರಚಿಸಿದ್ದಾರೆ. ಇನ್ನು ಇವರ ಕಾರ್ಯಕ್ಷಮತೆಯನ್ನು ನೋಡೋದಾದ್ರೆ, ಶಿವಾನಂದರವರು ಸುಮಾರು 10 ವರ್ಷದಿಂದ ಕೆಬಿಯಲ್ಲಿ ಲೈನ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಹಿಂದೆ ತಲಕಾಡಿನಲ್ಲಿ ಕೆಲಸವನ್ನ ಮಾಡಿ ಜನಪ್ರಿಯತೆ ಗಳಿಸಿ ನಂತರ ನರಸೀಪುರಕ್ಕೆ ವರ್ಗಾವಣೆಗೊಂಡು ಅಲ್ಲೂ ಸಹ ಹೆಚ್ಚಿನ ನೌಕರರ ವಿಶ್ವಾಸ ಗಳಿಸಿದ್ದಾರೆ. ಹಾಗೆ ಮನೋಜ್ ಅವರು ಸೋಸಲೆ ಶಾಖೆಯಲ್ಲಿ ಸುಮಾರು 10 ವರ್ಷದಿಂದ ಕಾರ್ಯನಿರ್ವಹಿಸುತ್ತಾ ಇವರು ಸಹ ನೌಕರರ ವಿಶ್ವಾಸವನ್ನು ಗಳಿಸಿ ಗೆಲುವು ಸಾಧಿಸಿದ್ದಾರೆ. ಹಾಗೆ ಸಿದ್ದರಾಜು ಅವರು ತಲಕಾಡಿನಲ್ಲಿ ಸುಮಾರು 10 ವರ್ಷದಿಂದ ಕೆಲಸ ನಿರ್ವಹಿಸುತ್ತಾ ಅಲ್ಲಿನ ಜನರಲ್ಲಿ ಹಾಗೂ ನೌಕರರ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದಾರೆ. ಹಾಗೆ ಚೆಂಗುಮಣಿ ಅವರು ಮೇಸ್ತ್ರಿಯಾಗಿದ್ದು ಹಲವು ವರ್ಷಗಳಿಂದ ನೌಕರರ ಜೊತೆ ಒಳ್ಳೆಯ ಒಡನಾಟ ಹೊಂದಿದ್ದಾರೆ. ಹಾಗೆ ಮಧು ಅವರು ಹಲವು ವರ್ಷಗಳಿಂದ ಕೆಬಿಯಲ್ಲಿ ಕೆಲಸ ಮಾಡುತ್ತಿದ್ದು ನೌಕರರ ಪ್ರೀತಿಯನ್ನ ಗಳಿಸಿದ್ದಾರೆ. ಮತ್ತೆ ವಿಶೇಷ ಎಂದರೆ ಇವರ ತಂಡದಲ್ಲಿ ಸ್ಪರ್ಧಿಸಿದ್ದ ಮತ್ತಿಬ್ಬರು ಸದಸ್ಯರು ಕೊನೆಯ ಸ್ಥಾನಕ್ಕೆ ಟಿಐಇ ಆಗಿದ್ದು 4 ಜನ 36 ಮತ ಪಡೆದು ಚೀಟಿ ಎತ್ತಿ ಆಯ್ಕೆ ಪ್ರಕ್ರಿಯೆ ನಡೆಸಲಾಯಿತು. ಇವರು ಚುನಾವಣೆಯಲ್ಲಿ ಗೆಲ್ಲಲು ಮುಖ್ಯವಾದ ಕಾರಣವೆಂದರೆ ಜನರಲ್ಲಿ ಹಾಗೂ ಸಹೋದ್ಯೋಗಿಗಳಲ್ಲಿ ಗಳಿಸಿರುವ ನಂಬಿಕೆ ವಿಶ್ವಾಸ ಕಾರಣ. ನ್ಯೂಸ್ ಡೆಸ್ಕ್, ಜನಸ್ನೇಹಿ ನ್ಯೂಸ್, ನರಸೀಪುರ.